ಕೇಂದ್ರ ನಾಗರಿಕ ವಿಮಾನಯಾನ ಖಾತೆ ಸಚಿವ ರಾಮ್ ಮೋಹನ್ ನಾಯ್ಡು ಬೆಂಗಳೂರಿನ ಎಚ್ಎಎಲ್ನಲ್ಲಿಂದು ಹೊಸ ತಲೆಮಾರಿನ ಧ್ರುವ್ ಎನ್ಜಿ ಹೆಲಿಕಾಪ್ಟರ್ ಹಾರಾಟಕ್ಕೆ ಚಾಲನೆ ನೀಡಿದರು. ಈ ವೇಳೆ ಎಚ್ಎಎಲ್ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಡಾ ಡಿಕೆ ಸುನಿಲ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ 2025ರ ಏರೋ ಇಂಡಿಯಾ ಪ್ರದರ್ಶನದಲ್ಲಿ ಎಚ್ಎಎಲ್ ಪ್ರದರ್ಶಿಸಿದ ಸ್ಥಳೀಯ ಹೆಲಿಕಾಪ್ಟರ್ನ ನಾಗರಿಕ ಬಳಕೆಯ ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ ಧ್ರುವ್ ಎನ್ಜಿಯ ಉದ್ಘಾಟನಾ ಹಾರಾಟ ನಡೆಸಿತು. ಧ್ರುವ್ ಎನ್ಜಿ ಹೆಲಿಕಾಪ್ಟರ್ 5.5 ಟನ್ ತೂಕದ ಹಗುರವಾದ ಅವಳಿ ಎಂಜಿನ್ ಹೊಂದಿರುವ ಬಹುಪಾತ್ರ ನಿರ್ವಹಣೆಯ ಹೆಲಿಕಾಪ್ಟರ್ ಆಗಿದ್ದು, ಭಾರತೀಯ ಭೂಪ್ರದೇಶದ ವೈವಿಧ್ಯಮಯ ಹವಾಮಾನ ಹಾಗೂ ಬೇಡಿಕೆಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದೆ. ಜಾಗತಿಕ ನಾಗರಿಕ ವಿಮಾನಯಾನ ಮಾರುಕಟ್ಟೆಯ ಕಠಿಣ ಬೇಡಿಕೆಗಳನ್ನು ಪೂರೈಸಲು ನಿರ್ದಿಷ್ಟವಾಗಿ ನವೀಕರಿಸಲಾಗಿದೆ ಎಂದು ಎಚ್ಎಎಲ್ ಹೇಳಿಕೆ ತಿಳಿಸಿದೆ. ಬಳಿಕ ರಾಮ್ ಮೋಹನ್ ನಾಯ್ಡು ಭಾರತೀಯ ವಿಮಾನಯಾನ साबित हो चुके एडवांस लाइट हेलीकॉप्टर ALH ध्रुव का नया और बेहतर वर्जन. ಬಳಿಕ ರಾಮ್ ಮೋಹನ್ ನಾಯ್ಡು ಭಾರತೀಯ ವಿಮಾನಯಾನ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಮೈಲುಗಲ್ಲು, ಈ ಸಾಧನೆಯ ಹಿಂದಿನ ಪ್ರತಿಯೊಬ್ಬರು ಅಭಿನಂದನಾರ್ಹರು. ಈ ಅಭಿವೃದ್ಧಿ ಸ್ಥಳೀಯ ವಿಮಾನಗಳ ಉತ್ಪಾದನೆಯಲ್ಲಿ ಭಾರತದ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತದೆ. ಆತ್ಮನಿರ್ಭರ ಭಾರತದೆಡೆಗೆ ಈ ಪ್ರಯಾಣ ಮಹತ್ವದಾಗಿದೆ. ಆ ದೃಷ್ಟಿಕೋನದಲ್ಲಿ ಧ್ರುವ್ ಎನ್ಜಿ ಹೆಲಿಕಾಪ್ಟರ್ ದೇಶಕ್ಕೆ ಹೆಮ್ಮೆ ತರುವ ಸಂಗತಿ ಎಂದರು. Remember the earlier design of the bicycle where one wheel is too big and one wheel was small. So like that, HAL for some time has been riding on the wheel of defense, taking a heavy load on the defense. But today I can proudly say, from what we have witnessed today, the internal design of HAL is now changing and the bicycle is now riding on two equal wheels, which is the civil aviation and defense. That is why it is a very even more proud of moment for me leading the civil aviation sector in the country. ಡಾ ಡಿಕೆ ಸುನಿಲ್, ಇದೊಂದು ಯಶಸ್ವಿ ಹೆಲಿಕಾಪ್ಟರ್ ಮಾತ್ರವಲ್ಲದೆ ಎಚ್ಎಎಲ್ನ 86 ವರ್ಷಗಳ ಸಾಧನೆಗಳಿಗೆ ಮತ್ತೊಂದು ಮೈಲುಗಲ್ಲಾಗಿದೆ. ಧ್ರುವ್ ಮೂಲಕ ವಿಮಾನಯಾನ ಕ್ಷೇತ್ರದ ಅವಶ್ಯಕತೆಗಳ ಪೂರೈಕೆಯಲ್ಲಿ ಎಚ್ಎಎಲ್ ಸಾಮರ್ಥ್ಯ ಅನಾವರಣಗೊಂಡಿದೆ ಎಂದರು. Civil market. So there are three components to this. One is the Dhruv NG, which will be the helicopter, the Hindustan 228, which is the Dornier, which is civil certified by DGCA, and we have it flying in Alliance Air in the Northeast. And the third is, of course, the SJ100, which we have signed an MOU for producing a 100-seater aircraft. And in the future, these three components will be our mainstream drive towards increasing our civil revenues. So this is the path with which HAL is going, that we have this military capability as well as the civil, so that this becomes a future driver of our growth.